ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಭಾರತದಲ್ಲಿ ನಡೀತಿರೋ ಚುನಾವಣೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸೋ ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತೀನಿ. ಈಗ ನಡೀತಾ ಇರೋ 18ನೇ ಲೋಕಸಭಾ ಚುನಾವಣೆಗೂ ಮುನ್ನ ಭಾರತದಲ್ಲಿ ನಡೆದ ಚುನಾವಣೆಗಳು ಹೇಗಿದ್ವು, ಅವುಗಳಲ್ಲಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು, ಆ ಚುನಾವಣೆಗಳಲ್ಲಿ ಯಾವೆಲ್ಲ ಇಶ್ಯೂಗಳ ಮೇಲೆ ಚರ್ಚೆ ಆಗ್ತಾ ಇತ್ತು, ಆ ನಂತರ ಫಲಿತಾಂಶ ಬಂದಿದ್ದೇನು, ಅದರಿಂದ ದೇಶದ ಮೇಲಾದ ಪರಿಣಾಮಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೆಲವೇ ನಿಮಿಷಗಳಲ್ಲಿ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಮತದಾರರ ಪೈಕಿ ವೋಟಿಂಗ್ ಮಾಡಿದವರು ಬರೀ 67.4% ಜನ ಮಾತ್ರ. ಇನ್ನು ಉಳಿದ 32.6%ನಷ್ಟು ಜನ ಎಲೆಕ್ಷನ್ ದಿನ ಮತಗಟ್ಟೆಗಳ ಕಡೆ ತಲೆ ಕೂಡ ಹಾಕಲಿಲ್ಲ. ಅಂದರೆ ಸರಾಸರಿ ಸುಮಾರು 25 ಕೋಟಿ ಜನ ಮತದಾನದಿಂದ ದೂರ ಉಳ್ಕೊಂಡ್ರು. ಹೀಗೆ 67%ನಷ್ಟು ಜನ ವೋಟ್ ಹಾಕಿ ಅದರಲ್ಲಿ 35-36% ಜನ ಯಾರನ್ನು ಆರಿಸ್ತಾರೋ ಅವರು ಗೆದ್ದು ಬಂದು ನಮ್ಮನ್ನು ಆಳ್ತಾರೆ ಅನ್ನೋದಾದರೆ ಇದು ಸಂಪೂರ್ಣ ಪ್ರಜಾಪ್ರಭುತ್ವ ಹೇಗಾಗುತ್ತೆ? ಇನ್ನು ವೋಟೇ ಹಾಕದೆ ನೀವು ನಾಳೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಗೊಣಗ್ತಾ ಕೂತ್ರೆ ನಿಮ್ಮ ಈ ಗೊಣಗಾಟಕ್ಕೆ ಯಾವ ಬೆಲೆ ಇರುತ್ತೆ ಹೇಳಿ? ಈ ಬಾರಿ ಹಂಗೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಾವು ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಆಗಾಗ ಸಿಗುವ ಅಪರೂಪದ ಅವಕಾಶ ರೀ ಮತದಾನ. ಈ ಬಾರಿ ಕೂಡ ಹಾಗೆ ಬೇಜವಾಬ್ದಾರಿಯಿಂದ ತಲೆ ಮರೆಸ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಬದುಕಿದ್ದೀರಿ ಅನ್ನೋದನ್ನು ದಯವಿಟ್ಟು ಸಾಬೀತುಪಡಿಸಿ. ವೋಟರ್ ಕಾರ್ಡ್ ಇಲ್ಲ ನನ್ನ ಹತ್ರ ಅಂತೇಳಿ ನೆಪ ಬೇಡ. ನಿಮ್ಮ ಹತ್ರ ವೋಟರ್ ಕಾರ್ಡೇ ಬೇಕು ಅಂತೇನಿಲ್ಲ. ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿದ್ದರೆ ಸಾಕು. ಆ ಹೆಸರು ನಿಮ್ಮದೇ ಅಂತ ಖಚಿತಪಡಿಸೋದಕ್ಕೆ ಒಂದು ದಾಖಲೆ, ಅದು ಆಧಾರ್ ಕಾರ್ಡ್ ಆಗಿರಬಹುದು, ಪಾಸ್ಪೋರ್ಟ್ ಆಗಿರಬಹುದು, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ನರೇಗಾ ಜಾಬ್ ಕಾರ್ಡ್ ಅಥವಾ ಯಾವುದು ಬೇಕಾದರೂ ಆಗಿರಬಹುದು. ಒಂದು ಅಧಿಕೃತ ಗುರುತಿನ ಚೀಟಿಯನ್ನು ತಗೊಂಡು ಹೋಗಿ ನಿಮ್ಮ ವೋಟಿನ ಹಕ್ಕನ್ನು ಚಲಾಯಿಸಿ. ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು ನಿಮ್ಮಲ್ಲಿ ಯಾವತ್ತು ವೋಟಿಂಗ್ ಇದೆಯೋ ಆವತ್ತು ಮತಗಟ್ಟೆಗೆ ಹೋಗಿ ಒಂದು ವೋಟು ನಿಮಗೆ ಯಾರಿಗೆ ಹಾಕಬೇಕು ಅನಿಸುತ್ತೋ ಅವರಿಗೆ ಹಾಕಿ ಬನ್ನಿ. ನೀವಿನ್ನೂ ಜವಾಬ್ದಾರಿಯುತ ಜನ ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ವೋಟ್ ಹಾಕೋದಕ್ಕೆ ಕೂಡ ಸೋಂಬೇರಿತನದ ಜನ ಇದ್ದರೆ ಅವರನ್ನು ಕೂಡ ಮತಗಟ್ಟೆಗೆ ಕರ್ಕೊಂಡು ಹೋಗಿ ಒಂದು ವೋಟ್ ಹಾಕ್ಸ್ಕೊಂಡು ಕರ್ಕೊಂಡು ಬನ್ನಿ. ಗೆಳೆಯರೆ, ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1951 ಹಾಗೂ 52ರಲ್ಲಿ. ಅದು ಭಾರತ ಸ್ವಾತಂತ್ರ್ಯಗೊಂಡ ನಂತರ ನಡೆದ ಮೊದಲ ಚುನಾವಣೆ. ಅವತ್ತಿಗೆ ನಮ್ಮ ಸಂಸತ್ತಲ್ಲಿ ಇದ್ದದ್ದು 489 ಸ್ಥಾನಗಳು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷ, ಜಯಪ್ರಕಾಶ್ ನಾರಾಯಣ್ ಅವರ ಪ್ರಜಾ ಸೋಷಲಿಸ್ಟ್, ಸುಚೇತಾ ಕೃಪಲಾನಿಯವರ ಕಿಸಾನ್ ಮಜ್ದೂರ್ ಪಾರ್ಟಿ, ರವಿನಾರಾಯಣ್ ರೆಡ್ಡಿ ಅವರ ಪೀಪಲ್ಸ್ ಡೆಮೊಕ್ರೆಟಿಕ್ ಫ್ರಂಟ್, ಭಾರತೀಯ ಜನಸಂಘ, ಅಖಿಲ ಭಾರತ ಹಿಂದೂ ಮಹಾಸಭಾ ಸೇರಿದ ಹಾಗೆ 20ಕ್ಕೂ ಹೆಚ್ಚು ಪಕ್ಷಗಳು ಭಾಗಿಯಾದವು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೋಡೆತ್ತಿನ ಚಿಹ್ನೆಯ ಮೇಲೆ ಸ್ಪರ್ಧಿಸಿತ್ತು. ನೆಹರು ನೇತೃತ್ವದಲ್ಲಿ ನಡೆದ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 364 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಬಹುಮತವನ್ನು ಗಳಿಸಿಕೊಳ್ತು. ಅಲ್ಲಿ ಕಮ್ಯುನಿಸ್ಟರು 12 ಹಾಗೂ ಪ್ರಜಾ ಸೋಷಲಿಸ್ಟ್ ಪಕ್ಷ 12 ಸ್ಥಾನಗಳನ್ನು ಗಳಿಸಿಕೊಂಡು ಇನ್ನುಳಿದ ಸ್ಥಾನಗಳನ್ನು 19 ಪಕ್ಷಗಳು ಹಂಚಿಕೊಂಡಿತ್ತು. ಮುಂದೆ 1957ರಲ್ಲಿ ಎರಡನೇ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಸುಸ್ಥಿತಿಯ ಸೆಕ್ಯುಲರ್ ದೇಶಕ್ಕಾಗಿ ಮತ ಕೊಡಿ ಅಂತ ನೆಹರು ದೇಶದ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು. ಚುನಾವಣೆ 494 ಸ್ಥಾನಗಳಿಗೆ ನಡೆಯಿತು. ಅಲ್ಲಿ ಚಲಾವಣೆಯಾದ ಮತಗಳು 45.44% ಮಾತ್ರ. ಹಾಗೆ ಕಾಂಗ್ರೆಸ್, ಸಿಪಿಐ ಹಾಗೂ ಪ್ರಜಾ ಸೋಷಲಿಸ್ಟ್ ಪಕ್ಷಗಳು ತಮ್ಮ ಸದಸ್ಯರ ಸಂಖ್ಯೆಯನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡ್ವು. ಕಾಂಗ್ರೆಸ್ ಪಕ್ಷ 371 ಸ್ಥಾನಗಳನ್ನು ಗೆದ್ರೆ ಸಿಪಿಐ 27 ಹಾಗೂ ಪ್ರಜಾ ಸೋಷಲಿಸ್ಟ್ ಪಕ್ಷ 19 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು. ಜವಾಹರ್ಲಾಲ್ ನೆಹರು ಎರಡನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದರು. ಇನ್ನು 1962ರಲ್ಲಿ 3ನೇ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು ನಡೆದವು. ಆಗ ದೇಶದ ಜನರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಮಹತ್ವವನ್ನು ಕೊಡಲಾಯಿತು. ಹೀಗಾಗಿ ಆ ಚುನಾವಣೆಯಲ್ಲಿ ಒಟ್ಟು ಮತದಾರರ ಪೈಕಿ 55.42% ಜನ ಮತ ಚಲಾಯಿಸಿದ್ರು. ಈ ಚುನಾವಣೆಯಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ಸ್ವತಂತ್ರ ಪಕ್ಷವನ್ನು ಕಟ್ಟಿ ಸ್ಪರ್ಧೆ ಮಾಡಿದ ಕಾರಣಕ್ಕೆ ಕಾಂಗ್ರೆಸ್ನ ಸೀಟುಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. 1957ರಲ್ಲಿ 371 ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ 1962ರಲ್ಲಿ 361 ಸ್ಥಾನಗಳನ್ನಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇನ್ನು ಸಿಪಿಐ 29 ಸ್ಥಾನಗಳನ್ನು ಗೆದ್ರೆ ಸ್ವತಂತ್ರ ಪಕ್ಷ 18 ಸ್ಥಾನಗಳನ್ನು, ಭಾರತೀಯ ಜನಸಂಘ 14 ಹಾಗೂ ಪ್ರಜಾ ಸೋಷಲಿಸ್ಟ್ ಪಕ್ಷ 12 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಂಡು ಭಾರತೀಯ ಜನಸಂಘ ಈ ಚುನಾವಣೆಯಲ್ಲಿ 2 ಅಂಕಿಯನ್ನು ದಾಟಿತು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ಜನಸಂಘ ಈ ಚುನಾವಣೆಯನ್ನು ಎದುರಿಸಿತ್ತು. ಆದರೆ ನೆಹರು ಅವರ ಜನಪ್ರಿಯತೆ ದೊಡ್ಡ ಮಟ್ಟದಲ್ಲೇನೂ ಕುಸಿದಿರಲಿಲ್ಲ. 3ನೇ ಬಾರಿಗೆ ಪಂಡಿತ್ ನೆಹರು ಅವರೇ ಪ್ರಧಾನಿ ಆದರು. ಆದರೆ 1964ರಲ್ಲಿ ನೆಹರು ಅವರ ನಿಧನ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ 2ನೇ ಪ್ರಧಾನಿಯಾಗಿ ನೇಮಕಗೊಳ್ತಾರೆ. ಅವರು ಹೆಚ್ಚು ದಿನ ಬದುಕಿರಲಿಲ್ಲ. 1966ರಲ್ಲಿ ಶಾಸ್ತ್ರೀಜಿ ಸ್ವರ್ಗಸ್ಥರಾದರು. ಆ ಬಳಿಕ
ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಪ್ರಧಾನಿಯ ಪಟ್ಟವನ್ನು ಕಟ್ಟಲಾಯಿತು. ಇನ್ನು 1967ರಲ್ಲಿ ಮತ್ತೆ ಚುನಾವಣೆಗಳು ಬಂದವು. ಅವತ್ತಿಗೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 520ಕ್ಕೆ ಏರಿಕೆಯಾಗಿದ್ದರೆ ಕಾಂಗ್ರೆಸ್ನ ಜನಪ್ರಿಯತೆ ಕೂಡ ಕುಸಿದಿತ್ತು. ಇಂದಿರಾ ಗಾಂಧಿ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆ ಹೆಚ್ಚು ಪ್ರಮಾಣದಲ್ಲಿ ಕೆಲಸ ಮಾಡಿತು. ಹೀಗಾಗಿ ಕಾಂಗ್ರೆಸ್ ಪಕ್ಷ 283 ಸ್ಥಾನಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಜನ ಕಾಂಗ್ರೆಸ್ ಪಕ್ಷವನ್ನ 300ರ ಗಡಿಗಿಂತ ಕೆಳಗಿಳಿಸಿದ್ದು ಈ ಚುನಾವಣೆಯ ವಿಶೇಷ. ಅಷ್ಟೇ ಅಲ್ಲ, ಸ್ವತಂತ್ರ ಪಕ್ಷ 44 ಸ್ಥಾನಗಳನ್ನು ಪಡೆಯೋದರ ಮೂಲಕ ವಿರೋಧ ಪಕ್ಷದ ಸ್ಥಾನವನ್ನು ಗಳಿಸಿಕೊಳ್ತು. ಇನ್ನು ಭಾರತೀಯ ಜನಸಂಘ ಕೂಡ 35 ಸ್ಥಾನಗಳನ್ನು ಗೆದ್ದು ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿತ್ತು. ಈ ಚುನಾವಣೆಯ ಹೊತ್ತಿಗೆ ತಮಿಳುನಾಡಲ್ಲಿ DMK ಜನನ ಆಗಿತ್ತು. ಅವರು 25 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ದು ಕಾಂಗ್ರೆಸ್ನ ಸ್ಥಾನಗಳು ಕಡಿಮೆಯಾಗೋದಕ್ಕೆ ಪ್ರಮುಖ ಕಾರಣ ಆಯಿತು. ಆದರೆ ಸರ್ಕಾರ ರಚನೆಗೆ ಬೇಕಾದಷ್ಟು ಸೀಟುಗಳು ಕಾಂಗ್ರೆಸ್ ಬಳಿ ಇದ್ವು. ಹೀಗಾಗಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡ್ರು. ಆ ನಂತರ 5ನೇ ಲೋಕಸಭಾ ಚುನಾವಣೆಯನ್ನ ಅವಧಿಗೂ ಮುನ್ನ ನಡೆಸಲಾಯಿತು. 1971ರಲ್ಲಿ ನಡೆದ ಚುನಾವಣೆ 518 ಸ್ಥಾನಗಳಿಗೆ ನಡೆಯಿತು. ಅಲ್ಲಿ ಇಂದಿರಾ ಗಾಂಧಿಯವರ ಜನಪ್ರಿಯತೆ ಉತ್ತುಂಗದಲ್ಲಿತ್ತು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಮತ್ತೆ 350ರ ಗಡಿಯನ್ನು ದಾಟಿ 352 ಸ್ಥಾನಗಳನ್ನು ಪಡ್ಕೊಳ್ತು. ಆ ಚುನಾವಣೆಯಲ್ಲಿ CPIM, CPI, DMK, ಜನಸಂಘ ಮತ್ತು ಕಾಂಗ್ರೆಸ್ ಪಕ್ಷಗಳು ಆ ನಂತರದ ಸ್ಥಾನಗಳನ್ನು ಪಡ್ಕೊಂಡು ಇಂದಿರಾ ಗಾಂಧಿ ಪೂರ್ಣ ಬಹುಮತದೊಂದಿಗೆ ಪ್ರಧಾನಿಯಾದರು. ಇದಾದ ನಂತರ 75ರಲ್ಲಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು. ಆ ಬಳಿಕ ನಡೆದ ಚುನಾವಣೆ 1977ರ ಚುನಾವಣೆ. ಇದು ದೇಶದ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದಿರುವ ಚುನಾವಣೆ. ಯಾಕೆಂದರೆ ಈ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷಗಳೆಲ್ಲ ಒಗ್ಗೂಡಿ ಜನತಾ ಪಕ್ಷವನ್ನು ಸ್ಥಾಪಿಸಿ ಚುನಾವಣೆಯನ್ನು ಎದುರಿಸಿದ್ವು. ಆ ಚುನಾವಣೆಯಲ್ಲಿ ಜನತಾ ಪಕ್ಷ 295 ಸ್ಥಾನಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ 154 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬಂತು. ಅಲ್ಲಿಗೆ ಮೊದಲ ಬಾರಿಗೆ ಭಾರತದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂತು. ಮೊರಾರ್ಜಿ ದೇಸಾಯಿ ಭಾರತದ ಪ್ರಧಾನಿಯಾದರು. ಇಂದಿರಾ ಗಾಂಧಿಯವರಿಗೆ ಬಹುದೊಡ್ಡ ಸೋಲುಂಟಾಗಿತ್ತು. ಆದರೆ ಹೀಗೆ ಅಧಿಕಾರಕ್ಕೆ ಬಂದ ಜನತಾ ಪಕ್ಷ ಹೆಚ್ಚು ಕಾಲ ಉಳಿಲಿಲ್ಲ. ಅಲ್ಲಿ ಪ್ರಧಾನಿ ಪಟ್ಟಕ್ಕಾಗಿ ಕಿತ್ತಾಟ ಶುರುವಾಯಿತು. ಚೌಧರಿ ಚರಣ್ ಸಿಂಗ್ ಮೊರಾರ್ಜಿ ಅವರ ವಿರುದ್ಧ ನಿಂತರು. ಮೊರಾರ್ಜಿ ರಾಜೀನಾಮೆ ಕೊಡಬೇಕಾಗಿ ಬಂತು. ಚರಣ್ ಸಿಂಗ್ ಪ್ರಧಾನಿಯಾದರು. ಅಲ್ಲಿಗೆ ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಹೆಚ್ಚು ದಿನ ಬದುಕೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ 1980ರಲ್ಲಿ ಆ ಸರ್ಕಾರ ಕೂಡ ಬಿದ್ದು ಹೋಗಿ ಮತ್ತೆ ಚುನಾವಣೆ ಬಂತು. 7ನೇ ಬಾರಿಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಇಂದಿರಾ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷ 353 ಸ್ಥಾನಗಳನ್ನು ಪಡ್ಕೊಳ್ತು. ಆ ನಂತರ ನಡೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ 377 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತು. ಜನತಾ ಪಕ್ಷ ಕೇವಲ 43 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬಂತು. ಇಂದಿರಾ ಗಾಂಧಿಯವರು ಮತ್ತೆ ದೇಶದ ಪ್ರಧಾನಿಯೇನೋ ಆದರು. ಆದರೆ ಆ ನಂತರದಲ್ಲಿ ನಡೆದ ಆಪರೇಷನ್ ಬ್ಲೂ ಸ್ಟಾರ್ ಇಂದಿರಾ ಅವರ ಅಂಗರಕ್ಷಕರೇ ಅವರನ್ನು ಕೊಲ್ಲೋ ಥರದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತು. ಇಂದಿರಾ ಅವರ ಹತ್ಯೆ ಈ ದೇಶ ಕಂಡ ಮೊಟ್ಟ ಮೊದಲ ಅತಿದೊಡ್ಡ ದುರಂತ ಅನ್ನಿಸ್ಕೊಳ್ತು. ಹೀಗಾಗಿ ಕಾಂಗ್ರೆಸ್ ಇಂದಿರಾ ಅವರ ಪುತ್ರ ರಾಜೀವ್ ಗಾಂಧಿ ಅವರನ್ನ ಪ್ರಧಾನಿಯ ಪಟ್ಟಕ್ಕೆ ಕೂಡಿಸ್ತು. ಆ ಬಳಿಕ 1984ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಂದಿರಾ ಗಾಂಧಿಯವರ ಹತ್ಯೆಯ ಸಿಂಪತಿ ವರ್ಕೌಟ್ ಆಯಿತು. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತಾರಲ್ಲ, ಹಾಗೆ 414 ಸ್ಥಾನಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಆರಿಸಿ ಬಂದರು. ಇಂದಿರಾ ಗಾಂಧಿಯವರ ಹತ್ಯೆಯ ಕಾರಣದಿಂದಾಗಿ ಉಂಟಾಗಿದ್ದ ಸಿಂಪತಿಯ ಸುನಾಮಿಯಲ್ಲಿ ಈ ದೇಶದ ಪ್ರತಿಪಕ್ಷಗಳೆಲ್ಲ ಕೊಚ್ಚಿ ಹೋದವು. ಅದರ ನಡುವೆ ಕೂಡ ಆಂಧ್ರ ಪ್ರದೇಶದ NT ರಾಮರಾವ್ ಅವರ ತೆಲುಗು ದೇಶಂ ಪಕ್ಷ 30 ಸ್ಥಾನಗಳನ್ನು ಪಡ್ಕೊಂಡು ಕಾಂಗ್ರೆಸ್ ನಂತರ ಈ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಪಡೆದ ಅತಿ ದೊಡ್ಡ ಪಕ್ಷ ಅನ್ನಿಸ್ಕೊಳ್ತು. ಇನ್ನು BJP ಈ ಚುನಾವಣೆಯಲ್ಲಿ ಕೂಡ 2 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅಷ್ಟೇ ಸಾಧ್ಯ ಆಯಿತು. ರಾಜೀವ್ ಗಾಂಧಿ ಭಾರಿ ಬಹುಮತದೊಂದಿಗೆ ಮತ್ತೆ ಪ್ರಧಾನಿ ಆದರು. ಆದರೆ ಮುಂದೆ ರಾಜೀವ್ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದ VP ಸಿಂಗ್ 1989ರಲ್ಲಿ ಜನತಾ ದಳವನ್ನು ಕಟ್ಟಿಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ನಿಂತರು. VP ಸಿಂಗ್ ಬೋಫರ್ಸ್ ಬಗ್ಗೆ ಮಾಡ್ತಾ ಹೋದ ಪ್ರಚಾರ ಎಷ್ಟು ಪ್ರಭಾವ ಬೀರಿತು ಅಂದರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ 195 ಸ್ಥಾನಗಳಿಗೆ ಕುಸಿತವನ್ನು ಕಂಡ್ರೆ ಜನತಾ ದಳ 142 ಸ್ಥಾನಗಳನ್ನು ಪಡ್ಕೊಂಡು ಬಿಡ್ತು. ಹಾಗೆ BJP 2 ಸ್ಥಾನಗಳಿಂದ 89 ಸ್ಥಾನಗಳಿಗೆ ದೊಡ್ಡದೊಂದು ಜಂಪ್ ಅನ್ನು ಮಾಡಿತು. ಇಲ್ಲಿ VP ಸಿಂಗ್ BJP ಸೇರಿದ ಹಾಗೆ ಕಾಂಗ್ರೆಸ್ಸೇತರ ಪಕ್ಷಗಳ ನೆರವಿನ ಅಧಿಕಾರವನ್ನು ಹಿಡಿದ್ರು. ಆದರೆ ಆ ಸರ್ಕಾರಕ್ಕೆ ಕೂಡ ಆಯಸ್ಸು ಗಟ್ಟಿ ಇರಲಿಲ್ಲ. ಅಲ್ಲಿ ಮತ್ತೆ ಭಿನ್ನಾಭಿಪ್ರಾಯಗಳು ಮೂಡಿದ್ವು. VP ಸಿಂಗ್ ಅವರನ್ನ ಇಳಿಸಿ ಚಂದ್ರಶೇಖರ್ ಪ್ರಧಾನಿಯಾದರು. ಆ ನಂತರ ಅವರೂ ಕೆಳಗಿಳಿದು ಅಲ್ಲಿ 1991ರಲ್ಲಿ ಮತ್ತೆ ಚುನಾವಣೆಗಳಾದವು. ಆ ಚುನಾವಣೆಯ ಪ್ರಚಾರದ ಸಮಯದಲ್ಲೇ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ ನಡೆದು ಹೋಯಿತು. ಅದ್ಯಾಕೋ ಗೊತ್ತಿಲ್ಲ, ಆ ಚುನಾವಣೆಯಲ್ಲಿ ಸಿಂಪತಿಯ ಅಲೆ ಕಾಣಿಸಲೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬಹುಮತ ಕೂಡ ಸಿಗಲಿಲ್ಲ. ಬರೀ 244 ಸ್ಥಾನಗಳಿಗೆ ಅವರು ತೃಪ್ತಿ ಪಟ್ಕೋಬೇಕಾಗಿ ಬಂತು. ಆದರೆ BJP
ತನ್ನ ಸ್ಥಾನಗಳನ್ನು 121ಕ್ಕೆ ಏರಿಸಿಕೊಂಡಿತ್ತು. ಜನತಾದಳ 63 ಸ್ಥಾನಗಳಿಗೆ ಕುಸಿದು ಹೋಗಿತ್ತು. ಅಲ್ಲಿ ಅತಿದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಮೂಡಿ ಬಂದಿತ್ತಲ್ಲ, ಹೀಗಾಗಿ ಹಿರಿಯ ಕಾಂಗ್ರೆಸ್ ನಾಯಕ PV ನರಸಿಂಹರಾವ್ ಪ್ರಧಾನಿಯಾದರು. ಆ ಅಲ್ಪಮತದ ಸರ್ಕಾರವನ್ನು ಕೂಡ ನರಸಿಂಹರಾವ್ 5 ವರ್ಷಗಳ ಕಾಲ ಸುಭದ್ರವಾಗಿ ಮುನ್ನಡೆಸಿದಷ್ಟೇ ಅಲ್ಲ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಕೂಡ ಅವರು ಕೈಗೊಂಡರು. ಮನಮೋಹನ್ ಸಿಂಗ್ ಅವರನ್ನ ಕರ್ಕೊಂಡು ಬಂದು ವಿತ್ತ ಸಚಿವರನ್ನಾಗಿ ಮಾಡಿದ್ರು. ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಭಾರತ ತೆರೆಕೊಳ್ತು. ಇಷ್ಟಾದರೂ 1996ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಬೇಕಾಗಿ ಬಂತು. ಆ ಚುನಾವಣೆಯಲ್ಲಿ ಬಿಜೆಪಿ 161 ಸ್ಥಾನಗಳನ್ನು ಪಡೆದು ಅತಿದೊಡ್ಡ ಪಕ್ಷವಾಗಿ ರೂಪುಗೊಳ್ತು. ಮೇ 16, 1996ರಂದು ಪ್ರಧಾನಮಂತ್ರಿಯಾಗಿ ವಾಜಪೇಯಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಆದರೆ ಕೇವಲ 13 ದಿನಗಳಲ್ಲಿ ಆ ಸರ್ಕಾರ ಬಿದ್ದೋಯ್ತು. ಆಗ ಭಾರತದ ಪ್ರಧಾನಿಯಾಗಿ ಆಯ್ಕೆಯಾದವರು ಕನ್ನಡಿಗರಾದ HD ದೇವೇಗೌಡ. ಸ್ನೇಹಿತರೆ, ಅದು ಕೂಡ ಒಂದು ಇತಿಹಾಸನೇ. ಬರೀ 46 ಸೀಟುಗಳನ್ನು ಮಾತ್ರ ಗೆದ್ದಿದ್ದ ಜನತಾದಳದ ನಾಯಕ ದೇವೇಗೌಡರು ಭಾರತದ ಪ್ರಧಾನಿಯಾದರು. BJPಯನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ ಇನ್ನಿತರ ಪಕ್ಷಗಳೇನಿದ್ವು ಅವೆಲ್ಲ ಒಂದುಗೂಡಿದ್ವು. ಅವೆಲ್ಲ ಸೇರಿ ದೇವೇಗೌಡರಿಗೆ ಪ್ರಧಾನಿ ಪಟ್ಟವನ್ನು ಕಟ್ಟಿದ್ವು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ಅಷ್ಟು ವರ್ಷಗಳ ಕಾಲ ಈ ದೇಶದ ರಾಜಕಾರಣದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸೇತರ ಅನ್ನೋ ಥರದ ವಾತಾವರಣ ಇತ್ತು. ಆದರೆ ಈಗ ಅಲ್ಲಿ BJP ಮತ್ತು BJPಯೇತರ ಅನ್ನೋ ಥರದ ಒಂದು ವಾತಾವರಣ ನಿರ್ಮಾಣ ಆಗಿದ್ದು 1996ರಲ್ಲಿ. ಇನ್ನು ದೇವೇಗೌಡರದ್ದು ಕೂಡ ಅಲ್ಪಾಯುಷಿ ಸರ್ಕಾರನೇ. ಕಾಂಗ್ರೆಸ್ ದೇವೇಗೌಡರಿಗೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಪಡೆದ ಪರಿಣಾಮ ಅಲ್ಲಿ ಸರ್ಕಾರ ಬಿದ್ದೋಯ್ತು. ಕಾಂಗ್ರೆಸ್ನ ಬೆಂಬಲದೊಂದಿಗೆ IK ಗುಜ್ರಾಲ್ ಪ್ರಧಾನಿ ಆದರು. 1998ರಲ್ಲಿ ಆ ಸರ್ಕಾರ ಕೂಡ ಬಿದ್ದೋಯ್ತು. ಮತ್ತೆ ಚುನಾವಣೆಗಳಾದವು. ಇನ್ನು ಗೆಳೆಯರೆ, ನೀವು ಆಗಾಗ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಕೇಳ್ತಾನೆ ಇರ್ತೀರಿ, ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ನಾವು ಕಾಂಗ್ರೆಸ್ಸಿಗರು ಅನ್ನೋ ಮಾತನ್ನು. ಅಲ್ಲಿ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಕಾಂಗ್ರೆಸ್ಗೆ BJP ಅಧಿಕಾರಕ್ಕೆ ಬರೋದನ್ನು ತಡಿಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹೀಗಾಗಿ ದೇವೇಗೌಡರು ಅಥವಾ ಬೇರಿನ್ಯಾರೇ BJPಯೇತರ ಪಕ್ಷಗಳ ನಾಯಕರನ್ನು ಪ್ರಧಾನಿ ಮಾಡಲೇಬೇಕಾದ ಅನಿವಾರ್ಯತೆಗೆ ಅವತ್ತು ಕಾಂಗ್ರೆಸ್ ಪಕ್ಷ ಸಿಲುಕೊಂಡಿತ್ತು. ಹೀಗಾಗಿ ಅವರು ದೇವೇಗೌಡರನ್ನಲ್ಲಿ ಪ್ರಧಾನಿಯ ಪಟ್ಟದಲ್ಲಿ ಕೂಡಿಸಿದರು. ಹಾಗಂತ ದೇವೇಗೌಡರಿಗೆ ಹೆಚ್ಚು ದಿನ ಅಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಬಿಡ್ತಾ? ಖಂಡಿತ ಇಲ್ಲ. ಬರೀ ದೇವೇಗೌಡರು ಅಂತ ಒಂದೇ ಅಲ್ಲ, ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಗಳು ಯಾವ್ಯಾವಾಗ ಅಧಿಕಾರಕ್ಕೆ ಬಂದರೋ ಆ ಯಾವ ಸಂದರ್ಭದಲ್ಲೂ ಕೂಡ ಅವರಿಗೆ ಸಂಪೂರ್ಣವಾಗಿ 5 ವರ್ಷಗಳನ್ನು ಪೂರೈಸೋದಕ್ಕೆ ಕಾಂಗ್ರೆಸ್ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಎಮರ್ಜೆನ್ಸಿ ಹೇರಿದ ನಂತರ ಇಂದಿರಾ ಗಾಂಧಿ ಅವರಿಗೆ ಸೋಲಾಗಿ ಮೊರಾರ್ಜಿ ದೇಸಾಯಿ ಈ ದೇಶದ ಪ್ರಧಾನಮಂತ್ರಿ ಆದ್ರಲ್ವಾ, ಆ ಸಂದರ್ಭದಲ್ಲಿ ಮೊರಾರ್ಜಿ ಅವರ ವಿರುದ್ಧ ಚೌಧರಿ ಚರಣ್ ಸಿಂಗ್ ಅವರನ್ನ ಎತ್ತಿಕಟ್ಟಿದ್ದು ಕಾಂಗ್ರೆಸ್ಸೇ. ಚೌಧರಿ ಚರಣ್ ಸಿಂಗ್ ಅವರಿಗೆ ಬೆಂಬಲ ಕೊಟ್ಟು ಹಾಗೆ ಮಾಡಿ ಅವರನ್ನು ಪ್ರಧಾನಿಯ ಕುರ್ಚಿಯಲ್ಲಿ ಕೂಡಿಸಿ ಅದರ ಬೆನ್ನಲ್ಲೇ ಆ ಬೆಂಬಲವನ್ನು ಹಿಂದಕ್ಕೆ ತಗೊಂಡು ಆ ಸರ್ಕಾರವನ್ನು ಪತನಗೊಳಿಸಿದ್ದು ಕೂಡ ಕಾಂಗ್ರೆಸ್ಸೇ. ಆ ನಂತರ VP ಸಿಂಗ್ ಪ್ರಧಾನಿ ಆದರು. VP ಸಿಂಗ್ ಕಾಲಘಟ್ಟದಲ್ಲಿ BJP ಆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ತಗೊಳ್ತು. ಅದಾದ ನಂತರ ಚಂದ್ರಶೇಖರ್ ಅವರಿಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತು. ಚಂದ್ರಶೇಖರ್ ಪ್ರಧಾನಿಯಾದರು. ಅದಾದ ಕೆಲವೇ ದಿನಗಳಲ್ಲಿ ಆ ಬೆಂಬಲವನ್ನು ಕಾಂಗ್ರೆಸ್ ಹಿಂದಕ್ಕೆ ತಗೊಳ್ತು. ಚಂದ್ರಶೇಖರ್ ಅವರ ಪದಚ್ಯುತಿ ಆಯಿತು, ಸರ್ಕಾರ ಬಿದ್ದು ಹೋಯಿತು. ಇನ್ನು ದೇವೇಗೌಡರು ಪ್ರಧಾನಿಯಾದ್ರ ಆ ಸಂದರ್ಭದಲ್ಲಿ ಕೂಡ ದೇವೇಗೌಡರಿಗೆ ಕೊಟ್ಟಿದ್ದ ಬೆಂಬಲವನ್ನು ಹಿಂದಕ್ಕೆ ಪಡಿತು ಕಾಂಗ್ರೆಸ್. ಆ ಕಾರಣದಿಂದಾಗಿ ದೇವೇಗೌಡರು ರಾಜೀನಾಮೆ ಕೊಡಬೇಕಾಯಿತು. IK ಗುಜ್ರಾಲ್ ಈ ದೇಶದ ಪ್ರಧಾನಿಯಾದರು. ಗುಜ್ರಾಲ್ ಅವರ ಸರ್ಕಾರ ಕೂಡ ಹೆಚ್ಚು ದಿನ ಬಾಳಲಿಲ್ಲ. ಗೆಳೆಯರೆ, ಇವತ್ತು ದೇಶದ ನಾನಾ ರಾಜ್ಯಗಳಲ್ಲಿ ಆಪರೇಷನ್ ಕಮಲದ ಮೂಲಕ ಸರ್ಕಾರಗಳನ್ನು ಪತನಗೊಳಿಸಿ BJP ತಾನು ಅಧಿಕಾರವನ್ನು ಸ್ಥಾಪನೆ ಮಾಡೋ ಪ್ರಯತ್ನವನ್ನು ಏನು ನೋಡ್ತಾ ಇದ್ದೀವಿ, ಇದನ್ನು BJPಗೆ ಮತ್ತು ಈ ದೇಶದ ಇನ್ನಿತರ ರಾಜಕೀಯ ಪಕ್ಷಗಳಿಗೆ ಕಲಿಸಿಕೊಟ್ಟಿದ್ದು ಕಾಂಗ್ರೆಸ್ಸೇ ಅಂತ ಹೇಳಿದರೆ ಖಂಡಿತ ತಪ್ಪೇನಾಗೋದಿಲ್ಲ. ಗೆಳೆಯರೆ, 1998ರ ಚುನಾವಣೆಯಲ್ಲಿ BJP ಬಹುದೊಡ್ಡ ಪಕ್ಷವಾಗಿ ಆರಿಸಿ ಬಂದಿತ್ತು. 182 ಸ್ಥಾನಗಳನ್ನು ಅವರು ಗೆದ್ದುಕೊಂಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಏನೋ ಆದರೂ, ಆದರೆ ಅವಿವಾಹಿತ ವಾಜಪೇಯಿ ಅವರಿಗೆ ಸ್ತ್ರೀ ದೋಷ ಕಾಡೋದಕ್ಕೆ ಶುರುವಾಯಿತು. ಸರ್ಕಾರದ ಪಾಲುದಾರರಾಗಿದ್ದ ಜಯಲಲಿತಾ ಅಲ್ಲಿ ಕೈ ಕೊಟ್ಟರು. ಪರಿಣಾಮ 1999ರ ಏಪ್ರಿಲ್ ಅಲ್ಲಿ ಆ ಸರ್ಕಾರ ಬಿದ್ದೋಯ್ತು. ಹೀಗಾಗಿ ಒಂದೇ ವರ್ಷದ ಅವಧಿಯಲ್ಲಿ ಭಾರತದಲ್ಲಿ ಮತ್ತೊಂದು ಚುನಾವಣೆ ಎದುರಾಯಿತು. 1999ರಲ್ಲಿ ನಡೆದ ಚುನಾವಣೆಯಲ್ಲಿ ಮತ್ತೆ BJP ಬಹುದೊಡ್ಡ ಪಕ್ಷವಾಗಿ ಆರಿಸಿ ಬಂತು. ಅವರು 182 ಸ್ಥಾನಗಳನ್ನು ಪಡ್ಕೊಂಡಿದ್ರು. ಮತ್ತೆ ಮಿತ್ರ ಪಕ್ಷಗಳ ಜೊತೆಗೂಡಿ ಅಧಿಕಾರವನ್ನು ಹಿಡಿದ್ರು. 99ರಿಂದ 2004ರವರೆಗೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ರು. ಆದರೆ ಇಂಡಿಯಾ ಶೈನಿಂಗ್ ಅನ್ನೋ ಘೋಷವಾಕ್ಯವನ್ನು ಮುಂದಿಟ್ಟುಕೊಂಡು ಅವಧಿ ಪೂರ್ವ ಚುನಾವಣೆಗೆ ಆ ಸರ್ಕಾರ ಮುಂದಾಯಿತು. ಅದು ಅವರ ಸೋಲಿಗೆ ಕೂಡ ಕಾರಣ ಆಯಿತು. ಇನ್ನು 2004ರಲ್ಲಿ 14ನೇ ಲೋಕಸಭಾ ಚುನಾವಣೆ ನಡೆಯಿತು. 2004ರಲ್ಲಿ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಲೋಕಸಭೆಯನ್ನು ವಿಸರ್ಜಿಸಿ ಅವಧಿ ಪೂರ್ವ ಚುನಾವಣೆಗೆ ಮನವಿ ಮಾಡಿಕೊಂಡ್ರು. BJP NDA ಮೈತ್ರಿಕೂಟದ ಅಡಿಯಲ್ಲಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ UPA ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡಿತು. ಈ ಚುನಾವಣೆಯಲ್ಲಿ ತೆಲುಗುದೇಶಂ ಪಕ್ಷ AIADMKಗಳು NDAಗೆ ಸಪೋರ್ಟ್ ಮಾಡಿದ್ವು. DMK
UPAಯನ್ನು ಸೇರಿಕೊಳ್ತು. ಇನ್ನು CPI, CPM, BSP, ಸಮಾಜವಾದಿ ಪಕ್ಷಗಳು ಯಾವುದೇ ಅಲಯನ್ಸ್ ಜೊತೆ ಸೇರದೆ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಚುನಾವಣೆಯನ್ನು ಎದುರಿಸಿದವು. ಈ ಚುನಾವಣೆ ಮತ್ತೆ ದೇಶದಲ್ಲಿ ಸರ್ಕಾರದ ಬದಲಾವಣೆಗೆ ಕಾರಣ ಆಯಿತು. 543 ಕ್ಷೇತ್ರಗಳಲ್ಲಿ ನಡೆದ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ಗೆ 145 ಸ್ಥಾನಗಳು ಸಿಕ್ಕಿದ್ವು. UPA ಮೈತ್ರಿಕೂಟ ಒಟ್ಟಾಗಿ 218ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸರ್ಕಾರವನ್ನು ರಚಿಸಿತು. ಅಲ್ಲಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಇವರು ಪ್ರಧಾನಿಯಾದ ಮೊದಲ ಹಿಂದೂಯೇತರ ವ್ಯಕ್ತಿ ಕೂಡ ಹೌದು. ಪ್ರತಿಪಕ್ಷ ಸ್ಥಾನವನ್ನು ಪಡ್ಕೊಂಡ NDA 181 ಸೀಟುಗಳನ್ನು ಗೆದ್ರೆ ಬಿಜೆಪಿ 131 ಸೀಟುಗಳನ್ನು ಗಳಿಸಿಕೊಂಡಿತ್ತು. ಆ ಚುನಾವಣೆಯ ಪೂರ್ವದಲ್ಲಿ ನಡೆಸಲಾಗಿದ್ದ ಹಲವು ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ NDAಗೆ ಗೆಲುವಾಗತ್ವೆ ಅನ್ನೋ ಭವಿಷ್ಯವನ್ನು ನುಡಿದಿದ್ವಾದರೂ ಫಲಿತಾಂಶ UPA ಪರವಾಗಿ ಬಂತು. ಇನ್ನು 15ನೇ ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆ 2009ರಲ್ಲಿ ನಡೆಯಿತು. ಅದಕ್ಕೂ ಕೆಲ ತಿಂಗಳ ಮುನ್ನ ಮುಂಬೈ ಮೇಲೆ ಪಾಕ್ ಪ್ರೇರಿತ ಭಯೋತ್ಪಾದಕರ ದಾಳಿ ನಡೆಯಿತು. ಹಾಗೆ ಅಮೆರಿಕ ಜೊತೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಣು ಒಪ್ಪಂದವನ್ನ ಮಾಡಿಕೊಂಡಿದ್ದನ್ನು ವಿರೋಧಿಸಿ ಕಮ್ಯುನಿಸ್ಟರು ಕಾಂಗ್ರೆಸ್ನಿಂದ ದೂರ ಆಗಿದ್ರು. ಜೊತೆಗೆ ದೇಶದಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಕೂಡ ಆಗಿತ್ತು. ಹಲವಾರು ಕ್ಷೇತ್ರಗಳ ವ್ಯಾಪ್ತಿ ಬದಲಾಗಿತ್ತು. ಕಾಂಗ್ರೆಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಿದರೆ NDA LK ಅಡ್ವಾಣಿ ಅವರ ಕೈಗೆ ಪಕ್ಷದ ಚುಕ್ಕಾಣಿಯನ್ನು ಕೊಡ್ತು. ಈ ಚುನಾವಣೆಯಲ್ಲಿ UPA 262 ಸ್ಥಾನಗಳನ್ನ ತನ್ನದಾಗಿಸಿಕೊಂಡ್ರೆ ಕಾಂಗ್ರೆಸ್ ಸುಮಾರು 206 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು. NDA 167 ಸ್ಥಾನಗಳಿಗೆ ಕುಸಿಯಿತು. ಬಿಜೆಪಿ ಅದರ ಹಿಂದಿನ ಚುನಾವಣೆಗಳಿಗಿಂತಲೂ ಕಳಪೆ ಸಾಧನೆಯನ್ನು ಮಾಡಿತು. ಬರೀ 117 ಸ್ಥಾನಗಳಿಗೆ ಬಿಜೆಪಿ ತೃಪ್ತಿ ಪಟ್ಕೋಬೇಕಾಗಿ ಬಂತು. ಹೀಗಾಗಿ ಅಲ್ಲಿ ಮತ್ತೆ ಮನಮೋಹನ್ ಸಿಂಗ್ ಅವರೇ ಪ್ರಧಾನಿ ಆದರು. ಆದರೆ ಈ ಅವಧಿ ಅತಿ ದೊಡ್ಡ ಸ್ಕ್ಯಾಮ್ಗಳಿಗೆ ಸಾಕ್ಷಿ ಕೂಡ ಆಯಿತು. 2G ಸ್ಪೆಕ್ಟ್ರಮ್, ಕಾಮನ್ವೆಲ್ತ್, ಆದರ್ಶ ಹೌಸಿಂಗ್ ಸೊಸೈಟಿ ಹಗರಣ, ಕೋಲ್ಗೇಟ್ ಹಗರಣ ಸೇರಿದ ಹಾಗೆ ಸಾಕಷ್ಟು ಭ್ರಷ್ಟಾಚಾರದ ಮಸಿ ಸರ್ಕಾರಕ್ಕೆ ಮೆತ್ಕೊಳ್ತು. ಪಾಪ ಮನಮೋಹನ್ ಸಿಂಗ್ ಅವರಂಥ ಪ್ರಾಮಾಣಿಕ ನಾಯಕರು ಕೂಡ ಅವತ್ತು ಅಸಹಾಯಕರಾಗಿ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ನಿಂತುಕೊಳ್ತು. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಜೆಪಿ ಘೋಷಣೆ ಮಾಡಿತು. ಆಡಳಿತಾರೂಢ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಮೇಲಿದ್ದ ಭ್ರಷ್ಟಾಚಾರದ ಆರೋಪಗಳ ಜೊತೆಗೆ ಅಭಿವೃದ್ಧಿ ಹಾಗೂ ಹಿಂದುತ್ವದ ಅಜೆಂಡಾ ಇಟ್ಟುಕೊಂಡು ಬಿಜೆಪಿ ಜನರ ಮುಂದೆ ಬಂದ್ರೆ ಕಾಂಗ್ರೆಸ್ ಯುವರಾಜ ಅಂತ ಕರೆಸಿಕೊಳ್ತಾ ಇದ್ದ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸೋದಕ್ಕೆ ಮುಂದಾಯಿತು. ಇದು ಕೂಡ ಪರಿವಾರವಾದದ ವಿರುದ್ಧ ಮಾತಾಡೋದಕ್ಕೆ ಬಿಜೆಪಿಗೊಂದು ದೊಡ್ಡ ಅಸ್ತ್ರವನ್ನು ಒದಗಿಸಿಕೊಟ್ಟ ಹಾಗಾಯಿತು. ಹಿಂದಿನ ಚುನಾವಣೆಯಲ್ಲಿ ಕೇವಲ 159 ಸೀಟುಗಳಿಗೆ ಸೀಮಿತವಾಗಿದ್ದ NDA ಒಟ್ಟು 336 ಕ್ಷೇತ್ರಗಳಲ್ಲಿ ಆ ಚುನಾವಣೆಗಳಲ್ಲಿ ಜಯಭೇರಿಯನ್ನು ಬಾರಿಸಿದರೆ ಕೇವಲ 116 ಸೀಟುಗಳನ್ನಷ್ಟೇ ಪಡ್ಕೊಂಡಿದ್ದು ಬಿಜೆಪಿ ಆ ಚುನಾವಣೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ 282 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಸಂಪೂರ್ಣ ಬಹುಮತವನ್ನು ಗಳಿಸಿಕೊಂಡಿತ್ತು. ಕಾಂಗ್ರೆಸ್ ನೇತೃತ್ವದ UPA ಮೊದಲ ಬಾರಿಗೆ 2 ಅಂಕಿಗೆ ತಳ್ಳಲ್ಪಡ್ತು. 1967ರಲ್ಲಿ ಕಾಂಗ್ರೆಸ್ನ ವಿರುದ್ಧ ಸ್ವತಂತ್ರ ಪಕ್ಷಕ್ಕೆ 44 ಸೀಟುಗಳು ಸಿಕ್ಕಿದ್ವಲ್ಲ, ಅದು ಈ ಬಾರಿ ಇಲ್ಲಿ ರಿಪೀಟ್ ಆಯಿತು. ಕಾಂಗ್ರೆಸ್ ಪಕ್ಷನೇ 44 ಕ್ಷೇತ್ರಗಳಿಗೆ ಸೀಮಿತಗೊಂಡು ಬಿಡ್ತು. ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಗೆದ್ದಿದ್ದ ಚುನಾವಣೆ. ಭರ್ಜರಿ ಬಹುಮತದೊಂದಿಗೆ NDA ಸರ್ಕಾರವನ್ನು ರಚಿಸಿದ್ರೆ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಇನ್ನು ಪ್ರಧಾನಿ ಮೋದಿ ಅವರ ಅವಧಿಯಲ್ಲಿ ನೋಟುಬಂದಿ ಆಯಿತು, GST ಜಾರಿಗೆ ಬಂತು, ರಫೇಲ್ ಯುದ್ಧ ವಿಮಾನಗಳ ಖರೀದಿ ನಡೀತು. ಕಾಂಗ್ರೆಸ್ ಅದನ್ನು ಹಗರಣ ಅಂತು. ನಾನು ಚೌಕಿದಾರ ಅಂತ ಪ್ರಧಾನಿ ಮೋದಿ ಹೇಳಿಕೊಂಡ್ರು, ಚೌಕಿದಾರ್ ಚೋರ್ ಹೈ ಅಂತ ಕಾಂಗ್ರೆಸ್ ಪ್ರಚಾರ ಮಾಡ್ತು. ನೋಟ್ ಬ್ಯಾನು, GST ಈ ಬಾರಿ ಬಿಜೆಪಿಗೆ ಖಂಡಿತ ಹಿನ್ನಡೆಯನ್ನು ಉಂಟು ಮಾಡುತ್ತವೆ ಅಂತ ಅಂದುಕೋತಿರುವಾಗಲೇ ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ಉಗ್ರರು ದಾಳಿ ಮಾಡಿದರು. ಅದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದಲ್ಲಿದ್ದ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕನ್ನು ಮಾಡಿತು. ಅಲ್ಲಿಗೆ ಆ ಚುನಾವಣೆಯ ಚಿತ್ರಣನೇ ಬದಲಾಗಿ ಹೋಯಿತು. 2019ರಲ್ಲಿ ಕೂಡ NDAಗೆ ಪ್ರಚಂಡ ಬಹುಮತ ಸಿಕ್ತು. ಈ ಚುನಾವಣೆಯಲ್ಲಿ ಬಿಜೆಪಿ 303 ಸ್ಥಾನಗಳನ್ನು ಪಡೆದರೆ NDA ಒಟ್ಟು 353 ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತಗೊಳ್ತು. ಇನ್ನು ರಾಹುಲ್ ಗಾಂಧಿಯವರ ನೇತೃತ್ವದ UPA 91 ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ ಸ್ವಲ್ಪ ಚೇತರಿಸಿಕೊಂಡ ಹಾಗೆ ಕಾಣ್ತು. 52 ಸ್ಥಾನಗಳನ್ನು ತನ್ನ ಮುಡಿಗೇರಿಸಿಕೊಳ್ತು. ಇನ್ನು ರಾಹುಲ್ ಗಾಂಧಿ ವೈನಾಡಲ್ಲಿ ಗೆದ್ದರೂ ಕೂಡ ತಮ್ಮ ಸ್ವಕ್ಷೇತ್ರ ಅಮೇಥಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಸ್ಮೃತಿ ಇರಾನಿ ವಿರುದ್ಧ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಇನ್ನು ಭರ್ಜರಿ ಬಹುಮತವಿದ್ರೂ ಕೂಡ ಬಿಜೆಪಿ NDAನ ಕೈ ಬಿಡಲಿಲ್ಲ. ಮಿತ್ರ ಪಕ್ಷಗಳನ್ನು ಜೊತೆಯಲ್ಲಿಟ್ಟುಕೊಂಡೇ ಸರ್ಕಾರ ರಚನೆ ಮಾಡಿತು. ನರೇಂದ್ರ ಮೋದಿ 2ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಇನ್ನು ಈಗ ಮತ್ತೆ ಚುನಾವಣೆ ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೀವು ಟಿವಿಗಳಲ್ಲಿ ನೋಡ್ತಲೇ ಇದ್ದೀರಿ, ಪೇಪರಲ್ಲಿ ಓದ್ತಾ ಇದ್ದೀರಿ. ಚುನಾವಣೆಯ ಸಮಯದಲ್ಲಿ ಆರೋಪಗಳು, ಪ್ರತ್ಯಾರೋಪಗಳು, ರಾಜಕೀಯ ನಾಯಕರ ಭಾಷಣಗಳು, ಭರವಸೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರು ಚುನಾವಣೆಗೆ ಅಂತಲೇ ಒಂದಷ್ಟು ಮಾತಾಡೋದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಅದು ಚುನಾವಣೆಯ ಸಮಯಕ್ಕೆ ಮಾತ್ರ ಸೀಮಿತ.
ಇನ್ನು ನಾನು ನೀವು ಮತದಾನದ ದಿನ ಮೈ ಮರೆತು ಮನೆಯಲ್ಲಿದ್ದರೆ ನಮ್ಮ ಒಂದು ದೊಡ್ಡ ಹಕ್ಕನ್ನು ನಾವು ಕಳ್ಕೊಂಡು ಹಾಗಾಗತ್ತೆ. 5 ವರ್ಷಕ್ಕೊಮ್ಮೆ ನಮಗೆ ಸಿಕ್ಕೋ ಅದ್ಭುತ ಅವಕಾಶ ಇದು. ಮುಂದಿನ 5 ವರ್ಷ ಈ ದೇಶದ ಚಾವಿಯನ್ನು ಯಾರ ಕೈಗೆ ಕೊಡಬೇಕು ಅನ್ನೋದನ್ನು ಮತದಾನದ ಮೂಲಕ ನಿರ್ಧರಿಸಬೇಕು. ಹೀಗಾಗಿ ಅವತ್ತು ರಜಾ ಅಂತ ಮಜಾ ಮಾಡೋದಕ್ಕೆ ಮಾತ್ರ ಹೋಗಬೇಡಿ. ಮನೆಗಳಿಂದ ಹೊರಗೆ ಬಂದು ಒಂದು ವೋಟ್ ಹಾಕಿ, ಆನಂತರ ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ವೋಟ್ ಹಾಕೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಇದು ಗೆಳೆಯರೆ, ಭಾರತದ ಮೊದಲ ಚುನಾವಣೆಯಿಂದ ಇಲ್ಲಿಯವರೆಗಿನ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.